ಈ ರೀತಿ ದೋಸೆಯನ್ನ ಹಾಕಿ ಮೇಲ್ಗಡೆಯಿಂದ ನಾನು ತೋರಿಸ್ತಿರುವಂತಹ ಈ ಪುಡಿಯನ್ನ ಹಾಕಿ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಆಹಾ! ರುಚಿಕರವಾದಂತಹ ಒಂದು ಪುಡಿ ದೋಸೆ ರೆಡಿ ಆಗ್ತದೆ. ತುಂಬಾನೇ ಸೂಪರ್ ಆಗಿ ಆಗ್ತದೆ. ಅಥವಾ ಇದನ್ನ ಇಡ್ಲಿಯ ಜೊತೆಗೂ ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಬಹುದು. ತುಂಬಾನೇ ಸೂಪರ್ ಆಗಿ ಆಗ್ತದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪೌಡರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಪ್ಯಾನ್ ಅನ್ನ ಬಿಸಿಗೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಇಂಗನ್ನ ಹಾಕೊಂಡಿದ್ದೇನೆ. ನಂತರ ಎಣ್ಣೆಯನ್ನು ಹಾಕಿ ಇದನ್ನ ಹುರ್ಕೊಳ್ತೇನೆ. ಈ ಒಂದು ಪುಡಿಗೆ ಇಂಗು ಚೆನ್ನಾಗಿ ಬೀಳ್ಬೇಕು. ಆಗ ಪರಿಮಳ ತುಂಬಾ ಸೂಪರ್ ಆಗಿ ಬರ್ತದೆ. ಇಂಗು ಸ್ವಲ್ಪ ಗರಿಯಾಗಿದೆ, ಎತ್ತಿಟ್ಕೊಳ್ತಾ ಇದ್ದೇನೆ. ಈಗ ಅದೇ ಬಾಣಲೆಯಲ್ಲಿ 1/4 ಲೋಟ ಆಗುವಷ್ಟು ಕಡಲೆಬೇಳೆಯನ್ನ ಹಾಕೊಂಡಿದ್ದೇನೆ. ಇದನ್ನು ಕೂಡ ಹುರ್ಕೊಳ್ತೇನೆ. ಇದನ್ನ ಸ್ವಲ್ಪ ಹೊತ್ತು ಹುರ್ಕೊಳ್ತೇನೆ. ಸ್ವಲ್ಪ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಉದ್ದಿನ ಬೇಳೆ ಹಾಕ್ತಾ ಇದ್ದೇನೆ. 1 ಲೋಟ ಆಗುವಷ್ಟು ಉದ್ದಿನ ಬೇಳೆ. ಇದರ ಜೊತೆಗೆ ಉದ್ದಿನ ಬೇಳೆಯನ್ನು ಕೂಡ ಹುರ್ಕೊಳ್ತೇನೆ. ಉದ್ದಿನಬೇಳೆ ಸ್ವಲ್ಪ ಬಣ್ಣ ಎಲ್ಲ ಬದಲಾಗಿ ಪರಿಮಳ ಬರ್ತಾ ಇದೆ ಅನ್ನುವಾಗ ಇದಕ್ಕೆ ಪುಟಾಣಿ 1/2 ಲೋಟ ಆಗುವಷ್ಟು ಪುಟಾಣಿಯನ್ನ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಪುಟಾಣಿ ಕೊನೆಯಲ್ಲಿ ಹಾಕೊಂಡ್ರೆ ಸಾಕು, ಗರಿ ಗರಿಯಾಗಿಯೇ ಇರ್ತದೆ. ಹಾಗಾಗಿ ಕೊನೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಒಂದು ಬಟ್ಟಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಅದೇ ಬಾಣಲೆಯಲ್ಲಿ ಮಧ್ಯಮ ಗಾತ್ರದ ಲಿಂಬೆಹಣ್ಣಿನ ಸೈಜಿನಷ್ಟು ಹುಣಸೆ ಹಣ್ಣನ್ನು ಹಾಕೊಂಡಿದ್ದೇನೆ. ಹಾಗೆ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ತುರಿದಿರುವಂತಹ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಕೊಬ್ಬರಿ ಎಲ್ಲ ಗರಿ ಗರಿ ಆಗಬೇಕು. ಕೂಡಲೇ ಅದನ್ನು ಕೂಡ ಎತ್ತಿಟ್ಕೊಳ್ತೇನೆ. ಈಗ ಮತ್ತೊಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ 50 ಬ್ಯಾಡಗಿ ಮೆಣಸನ್ನು ಹಾಕೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಒಳ್ಳೆ ಕಲರ್ ಕೂಡ ಕೊಡ್ತದೆ, ಹಾಗೆ ರುಚಿಯೂ ಕೂಡ ಹೌದು. ನಂತರ ಅದಕ್ಕೆ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನ ಹುರ್ಕೊಳ್ತೇನೆ. ಘಾಟು ಬರೋದಿಲ್ಲ ಅಂತ ಹೇಳ್ತಾರೆ. ಮೆಣಸಿನ ಜೊತೆಗೆ ಸ್ವಲ್ಪ ಈ ರೀತಿ ಕರಿಬೇವಿನ ಸೊಪ್ಪನ್ನ ಹಾಕಿ ಹುರಿಯೋದ್ರಿಂದ. ಮತ್ತೆ ಸ್ವಲ್ಪ ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪು ಬಿದ್ದಷ್ಟು ಚೆನ್ನಾಗಾಗ್ತದೆ. ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ ಕರಿಬೇವಿನ ಸೊಪ್ಪನ್ನ ಸೇವಿಸೋದ್ರಿಂದ. ಈ ರೀತಿ ಪುಡಿ ಮಾಡಿದಾಗ ಯಾವುದೇ ಸ್ಕಿಪ್ ಮಾಡುವ ಚಾನ್ಸೇ ಇರೋದಿಲ್ಲ. ಎಲ್ಲರ ಹೊಟ್ಟೆಗೂ ಕರಿಬೇವಿನ ಸೊಪ್ಪು ಸೇರ್ತದೆ. ಹಾಗಾಗಿ ಚೆನ್ನಾಗಿ ಹಾಕ್ಕೊಂಡಿದ್ದೇನೆ. ತುಂಬ ಜಾಸ್ತಿ ಹಾಕಿದ್ರು ಕೂಡ ಅದರದ್ದೇ ಒಂದು ಘಮ ಅಷ್ಟು ಚೆನ್ನಾಗಾಗೋದಿಲ್ಲ. ಒಂದು ರೀತಿ ಸ್ಮೆಲ್ ಬರ್ತದೆ. ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಯೇ ಉಪಯೋಗಿಸಿದ್ದೇನೆ. ತುಂಬ ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಖಾರಕ್ಕೆ ನಾನು ಸ್ವಲ್ಪ ಜೀರಿಗೆ ಮೆಣಸು ಅಥವಾ ಚೂರು ಮೆಣಸು ಅಂತ ಹೇಳ್ತೇವೆ, ಅದನ್ನು ಹಾಕ್ಕೊಂಡಿದ್ದೇನೆ. ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಖಾರಕ್ಕೋಸ್ಕರ ಹಾಕಿದ್ದು. ನಿಮಗೆ ಖಾರ ತಿನ್ನೋದಿಲ್ಲ ಅಂದರೆ ಮೆಣಸು, ಒಣಮೆಣಸನ್ನು ಏನು ಹಾಕಿರ್ತೀರಾ ಅಷ್ಟೇ ಸಾಕಾಗ್ತದೆ. ಎಲ್ಲ ಹುರಿದಿದ್ದು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ, ಹುರಿದಿರುವಂತಹ ಕಾಳುಗಳು, ಅರಿಶಿನ, ಹಾಗೆ ಹುರಿದಿಟ್ಟಿರುವಂತಹ ಇಂಗು ಎಲ್ಲ ಹಾಕಿ ನುಣ್ಣಗೆ ಪುಡಿಯನ್ನು ಮಾಡ್ಕೊಳ್ತೇನೆ. ಮೊದಲಿಗೆ ಅದನ್ನು ಒಂದು ಬಾಣಲೆಗೆ ತೆಗೆದಿಟ್ಕೊಳ್ತಾ ಇದ್ದೇನೆ. ನಂತರ ಹುರಿದಿಟ್ಟಿರುವಂತಹ ಮೆಣಸನ್ನು ಇದಕ್ಕೆ ಹಾಕಿ ಪುಡಿಯನ್ನು ಮಾಡ್ಕೊಳ್ತೇನೆ. 2 ಸಪ್ರೇಟ್ ಆಗಿಯೇ ಪುಡಿಯನ್ನು ಮಾಡ್ಕೊಳ್ತೇನೆ. ಮೆಣಸು ಏನಾಗ್ತದೆ ಅಂದರೆ ಬೇಗ ಪುಡಿ ಆಗೋದಿಲ್ಲ. ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಪೌಡ್ರನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿ ನಾವು ಇದಕ್ಕೆ ಮೆಣಸು ಅಂತಲೇ ಹೇಳ್ತೇವೆ. ಕೆಲವು ಕಡೆಯಲ್ಲಿ ಮೆಣಸು ಅಂದರೆ ಕಾಳುಮೆಣಸು, ನಮ್ಮೂರಲ್ಲಿ ಮೆಣಸು ಅಂದರೆ ಒಣಮೆಣಸು. ನಿಮಗೆ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಎದುರುಗಡೆ ಕಾಣಿಸ್ತಾ ಇರುವಾಗ ನಾನು ಮೆಣಸು ಅಂದರೆ ಅದು ಮೆಣಸಿನಕಾಯಿ ಅಂತಲೇ ತಿಳ್ಕೊಳ್ಳಿ. ನನಗೆ ಅದು ಮೆಣಸಿನಕಾಯಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮೆಣಸು ಅಂತಲೇ ಪ್ರೊನೌನ್ಸ್ ಮಾಡ್ತೇನೆ. ಎಲ್ಲ ಪುಡಿ ಮಾಡಿದಾಗಿದೆ. ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಮತ್ತೊಮ್ಮೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರನ್ನು ಮಾಡ್ಕೊಳ್ತೇನೆ. ಆಗ ಎಲ್ಲ ಕಡೆಗೂ ಉಪ್ಪು, ಖಾರ, ಎಲ್ಲ ಬೇಳೆ ಎಲ್ಲ ಕೂಡ ಸರಿಯಾಗಿ ಅದು ಮಿಕ್ಸ್ ಆಗ್ತದೆ. ಹಾಗಾಗಿ ಎಲ್ಲ ಒಮ್ಮೆ ಹಾಕಿ ಒಂದು ಸಲ ತಿರ್ಸ್ಕೊಂಡ್ರೆ ರುಚಿಯಾದ ಚಟ್ನಿ ಪುಡಿ ಅಥವಾ ದೋಸೆಗೆ ಬೇಕಾದಂತಹ ಪುಡಿ ರೆಡಿ ಆಗ್ತದೆ. ಗನ್ ಪೌಡ್ರ್ ಅಂತಲೂ ಕೂಡ ಹೇಳ್ತಾರೆ. ಪುಡಿ ದೋಸೆಗೆ ಅಥವಾ ಇಡ್ಲಿಗೆ ಎಲ್ಲ ಹಾಕಿ ಇದನ್ನು ರೆಡಿ ಮಾಡ್ತಾರೆ. ತುಂಬಾ ಸೂಪರ್ ಆಗಿ ಆಗ್ತದೆ. ಈಗಾಗಲೇ ನಮ್ಮಲ್ಲಿ ಮಾಡುವಂತಹ ದೋಸೆ ಹಿಟ್ಟಿನ ರೆಸಿಪಿಯನ್ನು ನಾನು ತೋರಿಸಿದ್ದೇನೆ. ಆ ವಿಡಿಯೋವನ್ನು ನೀವಿನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ದೋಸೆಯನ್ನು ಹುಯ್ದು ಅದರ ಮೇಲ್ಗಡೆ ಮಾಡಿರುವಂತಹ ಈ ಚಟ್ನಿ ಪುಡಿಯನ್ನು ಹಾಕಿ ತುಪ್ಪವನ್ನು ಹಾಕಿ ಬೇಯಿಸ್ಕೊಂಡ್ರೆ ಆಹಾ ಎಷ್ಟು ಚೆನ್ನಾಗಾಗ್ತದೆ. ಹೋಟೆಲಲ್ಲೆಲ್ಲ ಹೋಗಿ ತಿನ್ನಬೇಕು ಅಂತಲೇ ಇಲ್ಲ. ಮನೆಯಲ್ಲಿ ನೀವು ಈ ಒಂದು ರೆಸಿಪಿಯನ್ನು ಮಾಡಿ ಸೂಪರ್ ಆದ ದೋಸೆಯನ್ನು ಮನೆಯಲ್ಲೇ ಮಾಡಿಕೊಂಡು ಸವಿಬೋದು. ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೋದು. ಹಾಗೆ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಈ ಪುಡಿಯನ್ನು ಹಾಕಿ ರುಚಿಕರವಾದಂತಹ ದೋಸೆಯನ್ನು ಮಾಡ್ಕೊಂಡು ನೋಡಿ. ಖಂಡಿತ ಎಲ್ಲರೂ ಕೂಡ ಇಷ್ಟಪಡ್ತಾರೆ.
ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವ ಹೈಪನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ದೋಸೆ ಕೂಡ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಮಸಾಲ ದೋಸೆ ರೆಸಿಪಿಯನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ಅದನ್ನು ಕೊನೆಯಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೀವಿನ್ನು ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ಕೂಡ ನೋಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಬ್ರೇಕ್ಫಾಸ್ಟ್ ಪ್ಲೇಲಿಸ್ಟ್ ಕೂಡ ಇದೆ, ಅದನ್ನು ಟ್ಯಾಗ್ ಮಾಡಿರ್ತೇನೆ. ಅದನ್ನು ನೋಡಿ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.